ಮಾದಿಗ ಸಮುದಾಯದ ವಿದ್ಯಾರ್ಥಿಗಳಿಗೆ ಆಂಜನೇಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಜುಲೈ 20ರಂದು ಚಿತ್ರದುರ್ಗ ನಗರದಲ್ಲಿ ಮಧ್ಯಾಹ್ನ 1:30ಕ್ಕೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟಿ ಹಾಗೂ ಶಾಸಕ ಕೆ.ಎಸ್. ಬಸವಂತಪ್ಪ ಇಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. SLC ಮತ್ತು PUCಯಲ್ಲಿ ಏನು 85% ಹೆಚ್ಚು ಅಂಕವನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಒಂದು ಸನ್ಮಾನ ಸಮಾರಂಭವನ್ನು ನಮ್ಮ ಈ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿ, ಇಡೀ ದೇಶದಲ್ಲೇ ಅತ್ಯಂತ ಉತ್ತಮವಾದ ಆಡಳಿತ ಕೊಟ್ಟಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಆಗಿರೋದು ಸಿದ್ದರಾಮಯ್ಯ ಅವರ ಒಂದು ನೇತೃತ್ವದಲ್ಲಿ, ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾಯಿದ್ದೀವಿ. ಇವತ್ತು ಈ ಒಂದು ಟ್ರಸ್ಟನ್ನು ಉದ್ಘಾಟನೆ ಮಾಡಿರೋದು ಕಾರಣ ಏನಂದರೆ, ಆಂಜನೇಯವರವರ ಹೋರಾಟ, ಆಂಜನೇಯವರ ಹಿಂದೆ ಅವರೇನು ಪೌರ ಕಾರ್ಮಿಕ ಸಂಘದ ಅಧ್ಯಕ್ಷರಾಗಿ ಇದೇ ನಮ್ಮ ಗಾಂಧಿನಗರದಲ್ಲಿ ಹುಟ್ಟಿ ಬೆಳೆದಂಥ ಒಬ್ಬ ನಾಯಕ, ಪೌರ ಕಾರ್ಮಿಕರ ಹೋರಾಟ ಮಾಡಿ ತಮ್ಮ ಒಂದು ಜೀವನವನ್ನೇ ಹೋರಾಟಕ್ಕೆ ಮುಡುಪಿಟ್ಟಿರ್ತಕ್ಕಂಥ ಒಬ್ಬ ನಾಯಕರಾಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತ ಆಂಜನೇಯವರ ಒಂದು ಕನಸೇನತ್ತಪ್ಪ ಅಂದರೆ, ಯಾರು ಶೋಷಿತ ಸಮುದಾಯದವರು, ವಿದ್ಯಾವಂತರು, ನೊಂದವರು ಯಾರು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅಂಥವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತಕ್ಕಂಥದ್ದನ್ನು, ಅಂಥವ್ರಿಗೆ ಏನಾದರೂ ಒಳ್ಳೇದು ಮಾಡ್ಬೇಕನ್ನೋ ಒಂದು ದೃಷ್ಟಿ ಇಟ್ಕೊಂಡು ಅಂದಿನ ಏನು ಹೋರಾಟದ ಫಲದಿಂದ ಅವರು ಮೊನ್ನೆ ಏನು 2013ರಿಂದ 18ನೇ ಸಾಲಿನಲ್ಲಿ ಏನು ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಆಗ ಅವರು ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಒಂದು ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿ ಅಂದು ಮಾಡಿರ್ತಕ್ಕಂಥ ಕೆಲಸಗಳು ತಾವು ನೋಡಿದಿರಿ. ಇವತ್ತು ಏನು ಪ್ರೊಫೆಸರ್ ಕೃಷ್ಣಪ್ಪನವರ ಏನು ಹಿಂದೆಲ್ಲ 70ರ ದಶಕದಲ್ಲಿ ಹೇಳ್ತಾಯಿದ್ರು, ಸಾರಾಯಿ ಅಂಗಡಿ ಬೇಡ, ಪ್ರತಿ ಒಬ್ಬಳಿಗೊಂದು ಮುರಾರ್ಜಿ ಶಾಲೆ ಹಾಸ್ಟೆಲ್ ಕೊಡಿ ಅಂತಕ್ಕಂಥದ್ದು ಏನು ಘೋಷಣೆ ಇರ್ತಲ್ಲ ಕೃಷ್ಣಪ್ಪನವ್ರ ಕನಸನ್ನು, ಆ ಕೃಷ್ಣಪ್ಪರ ಕನಸನ್ನು ನನಸು ಮಾಡಿರ್ತಕ್ಕಂಥದ್ದು ಹೇಳಿದ್ರೆ ಅದು ಆಂಜನೇಯರು ಅಂತಕ್ಕಂಥದ್ದನ್ನು ಹೇಳಿದೆ. ಯಾಕೆಂದರೆ ಪ್ರತಿಯೊಂದು ಹೋಬಳಿಗೂ ಸಹ ಮುರಾರ್ಜಿ ಶಾಲೆಯನ್ನು ಪ್ರಾರಂಭ ಮಾಡಿದರು. ಎಲ್ಲ ಹೋಬಳಿಯಲ್ಲೂ ಸಹ ಮುರಾರ್ಜಿ ಶಾಲೆಯನ್ನು ಮಾಡಿದರು. ಮತ್ತು ಯಾವುದೇ ಮಕ್ಕಳು ಹಾಸ್ಟೆಲಿಂದ ವಂಚಿತರಾಗಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ಎಲ್ಲ ಮಕ್ಕಳಿಗೂ ಸಹ ಯಾರೇ ಒಂದು ವೈಟ್ ಪೇಪರ್ನಲ್ಲಿ ಅರ್ಜಿ ಬರ್ಕೊಂಡು ಹೋದ್ರು ಸಹ ಆಗಿನ 2013-18ರಲ್ಲಿ ಎಲ್ಲ ಮಕ್ಕಳಿಗೆ ಹಾಸ್ಟೆಲ್ ಸೌಲಭ್ಯವನ್ನು ಕೊಡ್ತಕ್ಕಂಥ ಒಂದು ದಿಟ್ಟ ಹೆಜ್ಜೆಯನ್ನು ಮಾಡಿದರು. ಅದ್ರ ಜೊತೆಗೆ ಎಲ್ಲ ವರ್ಗದ ಬಡ ಮಕ್ಕಳಿಗೆ ವಿದ್ಯಾರ್ಥಿ ದೊರೀಬೇಕು, ಹಾಸ್ಟೆಲ್ ಸೌಲಭ್ಯ ಸರಿಬೇಕಂತಂದೇಳಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು ವಂಚಿತರಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅವರಿಗೆ ಸಹ ವಿದ್ಯಾಶ್ರೀ ಅಂತಕ್ಕಂಥ ಒಂದು ಕಾರ್ಯಕ್ರಮ ಅಂತಂದು, ಆ ಕಾರ್ಯಕ್ರಮ ಮುಖಾಂತರ ಇಡೀ ಎಲ್ಲ ವರ್ಗದ ಬಡವರಿಗೆ ಅವರು ಹಾಸ್ಟೆಲ್ ವಂಚಿತರಾದರೂ ಸಹ ಅವರಿಗೆ ಪ್ರತಿ ತಿಂಗಳು ಮಾಸಾಸನ ನೀಡಿ ಅವರನ್ನು ಶಿಕ್ಷಣದಿಂದ ವಂಚಿತರು ಮಾಡಬಾರ್ದು, ಅವ್ರ ವಿದ್ಯಾಭ್ಯಾಸ ಕುಂಠಿತ ಆಗಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ಇವತ್ತು ಆಂಜನೇಯವರು ಇಂಥ ಒಂದು ದಿಟ್ಟ ನಿರ್ಧಾರವನ್ನು ಶೈಕ್ಷಣಿಕವಾಗಿ ಅನೇಕ ಕ್ರಾಂತಿಕಾರಿ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ಸರ್ಕಾರದ ಒಂದು ಯೋಜನೆ ನಡ್ಕೊಂಡು ಬರ್ತಾಯಿದೆ. ಇಂಥವೆಲ್ಲವನ್ನು ಸಹ ಆಂಜನೇಯವರ ಒಂದು ಹೋರಾಟದ ಫಲದಿಂದ ಅವರು ಹಾಕ್ಕೊಟ್ಟು ಅವರ ಹೋರಾಟನೇ ಒಂದು ಸಂಘರ್ಷದ ಹಾದಿಯಿಂದಲೇ ಬಂದು, ಆ ಸಂಘರ್ಷ ಹಾದಿಯಿಂದ ಬಂದು ಇವತ್ತು ಅವರು ಸಮಾಜ ಕಲ್ಯಾಣ ಸಚಿವರಾಗಿ ಇಂಥ ಉನ್ನತ ಒಂದು ವೃತ್ತಿಯನ್ನು ಅಲಂಕರಿಸಿ ಇಡೀ ಎಲ್ಲ ವರ್ಗದ ಬಡವರಿಗೆ, ನೊಂದವರಿಗೆ ಧ್ವನಿಯಾಗಿ ಕೆಲಸ ಮಾಡಿರ್ತಕ್ಕಂಥ ತಮ್ಮ ಕಣ್ಣು ಮುಂದಿದೆ. ಇವನ್ನೆಲ್ಲವನ್ನು ಮನಗಂಡು ನಾವು ಸಹ ಅವರ ಹೆಸರಿನ ಮೇಲೆ ಏನಾದರೂ ನಮ್ಮ ಕುಟುಂಬದಲ್ಲೆಲ್ಲ ಸೇರಿಬಿಟ್ಟು ಒಂದು ಟ್ರಸ್ಟನ್ನು ನಾವು ಮಾಡಿ, ಆಂಜನೇಯ ಚಾರಿಟಬಲ್ ಟ್ರಸ್ಟ್ ಅಂತ ಅನ್ನೋ ಒಂದು ಮಾಡಿ, ಅವರ ಆಸೆ ಏನಿತ್ತಲ್ಲ, ನೊಂದ ಯಾರು ಶಿಕ್ಷಣ ವಂಚಿತರಾಗಿದ್ದರೋ ಅವ್ರಿಗೇನಾದರೂ ನಾವು ಕೈಲಾದ ಸಹಾಯ ಮಾಡಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಇವತ್ತು ನಾವು ಮೊದಲನೇ ಹೆಜ್ಜೆಯಾಗಿ ಇಡೀ 2 ಜಿಲ್ಲೆಯಲ್ಲಿರ್ತಕ್ಕಂಥ ಈ ಸಮುದಾಯದ ಬಡ ವಿದ್ಯಾರ್ಥಿಗಳಿಗೆ ಅವರಿಗೆ ಪಾರಿತೋಷಿಕ ಕೊಡೋದಿರ್ಬೋದು, ಕೆಲವು ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡ್ತಕ್ಕಂಥದ್ದು ಇರ್ಬೋದು, ಮತ್ತು ಇನ್ನು ಉಳಿದಂಥವ್ರಿಗೆ ಪಾರಿತೋಷಿಕ ಕೊಡ್ತಕ್ಕಂಥದ್ದು, ಮತ್ತು ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಇದನ್ನು ರಾಜ್ಯ ಮಟ್ಟದಲ್ಲಿ ಸಹ ನಾವು ಅಂದ್ಕೊಳ್ತಕ್ಕಂಥ ಒಂದು ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ಅದನ್ನ ಈಗಾಗಲೇ ನಾನು ಇಂದೆಲ್ಲ ಬೆಳೆದು 150 ಅಡಿ ಹತ್ರ
ಜುಲೈ 28ಕ್ಕೆ ಬೆಣ್ಣೆ ನಗರಿಯಲ್ಲಿ ಸಾಹಿತ್ಯ ಸಂಭ್ರಮವನ್ನು ರಾಜ್ಯ ಕರುನಾಡ ಹಣತೆ ಕವಿ ಬಳಗ ಮತ್ತು ಸಾಂಸ್ಕೃತಿಕ ಕಲಾ ತಂಡ ಚಿತ್ರದುರ್ಗ ಇವರ ಸಹಯೋಗದಲ್ಲಿ ನಡೆಸಲಾಗುವುದು ಎಂದು ಸಂಸ್ಥಾಪಕ ಅಧ್ಯಕ್ಷರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಹೊಸ ಹೊಸ ಪ್ರತಿಭೆಗಳನ್ನು ಪ್ರೋತ್ಸಾಹಿಸ್ತಕ್ಕಂಥ ಒಂದು ವೇದಿಕೆ ಇದು. ಸಾಂಸ್ಕೃತಿಕವಾಗಿ ಬೆಳೆಸ್ತಕ್ಕಂಥ ಒಂದು ವೇದಿಕೆ. ಸಾಹಿತ್ಯ ಸಂಭ್ರಮ ಇದೇ ದಿನಾಂಕ 28ರಂದು ನಮ್ಮ ಪಲ್ಲಗಟ್ಟೆ ಶಾಂತಕುಮಾರ್ ಅವರು ರಚಿಸಿರ್ತಕ್ಕಂಥ ಚೊಚ್ಚಲ ಕವಿತೆ ಚಿಗುರೊಡೆಯಿತು ಕನಸು ಅಂತಕ್ಕಂಥ ಒಂದು ಕೃತಿ ಸಹ ಬಿಡುಗಡೆ ಇದೆ. ಸ್ಥಳ ಕನ್ನಡ ಭವನ. ಹಾಗಾಗಿ ನಮ್ಮ ಎಲ್ಲ ರಾಜ್ಯ ಘಟಕದ ಪದಾಧಿಕಾರಿಗಳು, ಅದೇ ರೀತಿಯಾಗಿ ಸಾಧಕರಿಗೆ ಪ್ರಶಸ್ತಿ ಪುರಸ್ಕೃತ ಸನ್ಮಾನ ಕಾರ್ಯಕ್ರಮಗಳು ಜರುಗಲಿವೆ, ಸಾಂಸ್ಕೃತಿಕವಾಗಿ ಜರುಗಲಿವೆ. ಈ ಒಂದು ಸಮ್ಮೇಳನ ಈ ಒಂದು ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಡಾಕ್ಟರ್ ಶ್ರೀದೇವಿ ಸುವರ್ಣಖಂಡಿಯವರು ಕೂಡ ಈ ಒಂದು ಅಧ್ಯಕ್ಷತೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ವೇದಿಕೆಯ ಎಲ್ಲ ಕವಿಗಳನ್ನು, ನಮ್ಮ ರಾಷ್ಟ್ರದ ಕವಿ ಬಳಗವನ್ನು ಪ್ರೋತ್ಸಾಹಿಸ್ತಕ್ಕಂಥ ಒಂದು ಕೆಲಸ, ನಾಡು ನುಡಿ ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂಥ ಒಂದು ಕವಿ ವರ್ಗವನ್ನು ಪ್ರೋತ್ಸಾಹಿಸುವುದೇ ನಮ್ಮ ಉದ್ದೇಶ ಆಗಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಕೂಡ ಆಗಮಿಸಿ ಯಶಸ್ವಿಗೊಳಿಸಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ನಮ್ಮ ಪ್ರೀತೀಶ್ ಅವರು ಸಂಸ್ಥಾಪಕ ಅಧ್ಯಕ್ಷರು ಭಾಳ ಒತ್ತಾಸೆ ಇಟ್ಕೊಂಡು ಮಧ್ಯ ಕರ್ನಾಟಕದಾಗೆ ಪತ್ರಿಕಾಗೋಷ್ಠಿ ನಡೆಸಬೇಕು. ಬೆಣ್ಣೆ ನಗರಿ ವಿಶೇಷವಾಗಿ ದಾವಣಗೆರೆ ಜಿಲ್ಲೆ ಬೆಣ್ಣೆ ನಗರಿ ಸಾಹಿತ್ಯ ಸಂಭ್ರಮ ಅಂತಕ್ಕಂಥ ಒಂದು ಟೈಟ್ಲನ್ನು ಒಂದು ವೇದಿಕೆಯನ್ನು ರೆಡಿ ಮಾಡ್ಕೊಂಡು ಭಾಳ ಸುಮಾರು ಒಂದು 15 ದಿನಗಳಗಟ್ಟಲೆ ಶ್ರಮವಹಿಸಿ ಒಂದು ಸಾಂಸ್ಕೃತಿಕ ಮತ್ತು ಕಲಾ ವೈಭವ ರಾಜ್ಯ ಕರ್ನಾಟಕ ಅಣಿತ ಬಳಗದಿಂದ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಪ್ರೋತ್ಸಾಹಿಸಬೇಕಂತ ಕೇಳಿ ಸ್ವಚ್ಛಲ ಕವಿ ಕವನ ಸಂಕಲನ ಬಿಡುಗಡೆ ಆಗ್ತದೆ ಸ್ಥಾಪನೆ ಮಾಡಿದ್ದಾರೆ. ಆಮೇಲೆ ನಮ್ಮ ದಾವಣಗೆರೆ ಜಿಲ್ಲಾ ಘಟಕವು ಈ ಜಿಲ್ಲಾ ಘಟಕಗಳನ್ನು ಶಿಕ್ಷಣ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಎಲ್ಲ ಸಾಮಾಜಿಕ ಹಿರಿಯ ವಕೀಲರು, ರಾಜಕೀಯ ಮುತ್ಸದಿ ಜಯದೇವ್ ನಾಯಕರವನ್ನು ಕಾಂಗ್ರೆಸ್ ಸರ್ಕಾರ ಆಯ್ಕೆ ಮಾಡಿದ್ದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೂ ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದ SS ಮಲ್ಲಿಕಾರ್ಜುನ ಅವರಿಗೂ, ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನ ಅವರಿಗೂ ಮತ್ತು ಶಾಸಕರಾದ ಶಾಮನೂರು ಶಿವಶಂಕರಪ್ಪನವರಿಗೂ, ಎಲ್ಲ ಜಿಲ್ಲೆಯ ಶಾಸಕರುಗಳಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಈ ಸಂದರ್ಭದಲ್ಲಿ ನಾವು ಈ ಹಿಂದೆ ಪತ್ರಿಕಾಗೋಷ್ಠಿ ಮಾಡಿದಾಗ ಜಯದೇವ್ ನಾಯಕರವರನ್ನೇ ಸೂಕ್ತ ವ್ಯಕ್ತಿ ಅಂತ ಆಯ್ಕೆ ಮಾಡಿ ಅಂತ ಮಾಡಿದ್ವಿ. ಸರ್ಕಾರ ನಮ್ಮ ಮನವಿಗೆ ಮನ್ನಣೆ ಕೊಟ್ಟು ಅವರನ್ನೇ ಆಯ್ಕೆ ಮಾಡಿದೆ. ಸೊ ರಾಜ್ಯದಾದ್ಯಂತ ಅವರನ್ನು ಆಯ್ಕೆ ಮಾಡಿದ್ರ ಬಗ್ಗೆ ತುಂಬ ಸಮಾಧಾನದಿಂದ ಜನ ಒಂದು ಭರವಸೆಯನ್ನು ಇಟ್ಕೊಂಡಿದ್ದಾರೆ ಅವ್ರ ಮೇಲೆ. ಈಗ ಜಯದೇವ್ ನಾಯಕರು ಆಯ್ಕೆ ಆದ ತಕ್ಷಣ ಅವರು ಅಧಿಕಾರದ ಆದೇಶ ಪಡೆದ ತಕ್ಷಣ ಬಿಜಾಪುರ ಜಿಲ್ಲೆಗೆ ಒಂದು ನಿಯೋಗ ಹೋಗಿದ್ವಿ, ನಾವು ಟೂರ್ ಹೋಗಿದ್ವಿ. ಅಲ್ಲಿ ಬಿಜಾಪುರ ಜಿಲ್ಲೆಯ ಕೆಲವು ಪ್ರಮುಖ ತಾಂಡಗಳು ಮತ್ತು ಎಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಅಂಥ ತಾಂಡಗಳಲ್ಲಿ ಪ್ರವಾಸ ಮಾಡಿ ಆ ಪ್ರವಾಸಗಳ ವರದಿಯನ್ನು ತಗೊಂಡು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ದಿನಾಂಕ 6/7/2024 ಒಂದು ಸಭೆಯನ್ನು ಮಾಡ್ತಾರೆ. ಜಿಲ್ಲಾಧಿಕಾರಿಗಳ ಮುಖಂಡರಲ್ಲಿ ಎಲ್ಲ ಇಲಾಖೆಯ, ಸಾರಿಗೆ ಇಲಾಖೆ ಮತ್ತು
ಸಮಾಜ ಕಲ್ಯಾಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಎಲ್ಲ ಮುಖ್ಯ ಅಧಿಕಾರಿಗಳನ್ನು ಕರೆದು ಸಭೆ ಮಾಡಿ ಆ ಸಭೆಯಲ್ಲಿ ಈ ಜನಾಂಗ ಅತ್ಯಂತ ನಿಷ್ಕೃಷ್ಟ ಪರಿಸ್ಥಿತಿಯಲ್ಲಿ ಈಗೂ ಇದೆ. ಮಕ್ಕಳು ಮಹಿಳೆಯರನ್ನು ಕರ್ಕೊಂಡು ಗುಳೆ ಹೋಗ್ತಾರೆ. ಅವರ ಪರಿಸ್ಥಿತಿಯನ್ನು ನೀವು ಅವಲೋಕಿಸಬೇಕು. ಎಷ್ಟೋ ಜನ ಮಹಿಳೆಯರು ತಾವು ಗರ್ಭಿಣಿಯಾಗಿ ಅವರಿಗೆ ಹೆರಿಗೆ ಆಗುವಂತಹ ಒಂದು ಸಂದರ್ಭವೂ ಅವ್ರಿಗೆ ಗೊತ್ತಿರಲ್ಲ, ದಿನಾಂಕನೂ. ಅವರು ಹೊಲಗಳಲ್ಲಿ ಕೆಲಸ ಮಾಡ್ತಾ ಕಟ್ಟಿಗೆಯನ್ನು ಹೊತ್ಕೊಂಡು ಬರ್ತಾ ಹೆರಿಗೆ ಆಗಿದ್ದ ಸಂದರ್ಭಗಳು ಭಾಳ ಇದ್ದಾವೆ. ಮತ್ತು ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಿದ್ದಾರೆ. ಅದರ ಬಗ್ಗೆ ತಾಂಡಾ ಅಭಿವೃದ್ಧಿ ನಿಗಮ ಅಷ್ಟೇ ಅಲ್ಲ, ಮೂಲಭೂತ ಸೌಕರ್ಯವನ್ನು ನೋಡ್ತಕ್ಕಂಥ ಅಧಿಕಾರಿಗಳು, ಜಿಲ್ಲಾಧಿಕಾರಿ ನಿಮ್ಮ ಮೇಲೆ ಜವಾಬ್ದಾರಿ ಇರುತ್ತೆ. ನೀವೆಲ್ಲವನ್ನು ನಿಭಾಯಿಸಬೇಕು ಅಂತ ಅವರಿಗೂ ಸಭೆ ಕರೆದು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಸಾರಿಗೆ ತಾಂಡಗಳಲ್ಲಿ ಬಸ್ ಇಲ್ಲ. ಅದೇ ರೀತಿ ಶಿಕ್ಷಣಾಧಿಕಾರಿಗಳಿಗೆ ಕೆಲವು ತಾಂಡಗಳಲ್ಲಿ ಒಬ್ಬರೇ ಮೇಷ್ಟ್ರು ಇರ್ತಾರೆ, 3-4 ಸ್ಕೂಲ್ಗಳು ಇದಿರುತ್ತೆ, ಅಲ್ಲಿ ಶಿಕ್ಷಕರ ಕೊರತೆ ಇದೆ ಅಂತ ಆ ಶಿಕ್ಷಣಾಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಆರೋಗ್ಯ ಅಧಿಕಾರಿಗಳಿಗೆ ಅಪೌಷ್ಟಿಕತೆ ಮತ್ತು ಮಕ್ಕಳ ಯೋಗಕ್ಷೇಮದ ಬಗ್ಗೆ ನೀವು ನಿಗಾ ವಹಿಸಬೇಕು ಅಂತೇಳಿ ಅವರಿಗೂ ಇದು ಮಾಡಿದ್ದಾರೆ. ಭದ್ರಾ ಜಲಾಶಯದಲ್ಲಿ ನೀರು ಸೋರಿಕೆ ಯಾವ ರೀತಿ ಆಗ್ತದೆ ಅದನ್ನು ಈಗಾಗಲೇ ಸವಿಸ್ತಾರವಾಗಿ ಹೇಳಿದ್ದಾರೆ. ಈ 3 ಜಿಲ್ಲೆಗಳ ರೈತರ ಜೀವನಾಡಿ ಈ ಭದ್ರಾ ಜಲಾಶಯ ಆದ ನಂತರ ಆಧುನೀಕರಣ ಮಾಡಿದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ. ಸನ್ಮಾನ್ಯ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆಗಿದ್ದಾಗ ನಾವೆಲ್ಲ ಶಾಸಕರು, ರವೀಂದ್ರನಾಥ್ ಒಳಗೊಂಡಂತೆ ಎಲ್ಲರೂ, ನಮ್ಮ ವಿರೂಪಾಕ್ಷಣ್ಣ ಇದ್ದರು, ಬಸವರಾಜ ನಾಯಕ ಇದ್ದರು, ಗುರುಸಿದ್ರು, ಎಲ್ಲರೂ ಇದ್ವಿ. ಆ ಸಂದರ್ಭದಲ್ಲಿ ನಮ್ಮೆಲ್ಲರ ವಿನಂತಿ ಮೇರೆಗೆ, ಒತ್ತಾಯದ ಮೇರೆಗೆ ಯಡಿಯೂರಪ್ಪನವರು 900 ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಜಲಾಶಯವನ್ನು ಮತ್ತು ನಾಲೆಗಳನ್ನು, ಗೇಟುಗಳನ್ನು ದುರಸ್ತಿ ಮಾಡಿಸಿದ್ರು. ಅಲ್ಲಿಂದ ಇಲ್ಲಿವರೆಗೂ ನಾಲೆಯ ದುರಸ್ತಿ ಆಗಿಲ್ಲ, ಇದುವರೆಗೂ ಆಗಿಲ್ಲ. ಏನಮ್ಮ 2005 ಅಲ್ಲ 6-7 ಅವ ಮಂಜೂರಾಗಿದ್ದು 8-9ಕ್ಕೆ ಇದಾಯ್ತಮ್ಮ. ಕಾಮಗಾರಿ ಸ್ಟಾರ್ಟ್ ಆಯಿತು. ಅದಾದ ನಂತರ ಈ ಸರ್ಕಾರ ಒಂದು ಇಡೀ ಅಲ್ಲಿ ಏನಾರಾಗಿದ್ದರೆ ಒಂದು ಇಡೀ ಕಾಂಕ್ರೀಟ್ ಹಾಕಿ ಬುಟ್ಟಿ ಕಾಂಕ್ರೀಟ್ ಹಾಕಿಲ್ಲ, ಜಂಗಲ್ ಕ್ಲೀನ್ ಮಾಡಿಸಿಲ್ಲ, ಗೇಟ್ಗಳು ದುರಸ್ತಿ ಆಗಿಲ್ಲ. ದುರಸ್ತಿ ಮಾಡಿರಲ್ಲ, ಅದು ಶಾಶ್ವತವಾಗಿ ದುರಸ್ತಿ ಆಗಬೇಕು. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟು, ಎಮರ್ಜೆನ್ಸಿ ಗೇಟ್ ಹತ್ರ ಕಾಂಕ್ರೀಟ್ ಹಾಕಿಲ್ಲ, ಅದನ್ನು ಹಾಕ್ಬೇಕು, ಬೆಡ್ ಕಾಂಕ್ರೀಟ್. ಮೂರನೇದು, 100 ಅಡಿ ನೀರಿದೆಯಲ್ಲ ಸಂಗ್ರಹ, ಅದರ ಆಳದಲ್ಲಿ ಆ ಡ್ಯಾಮು ಭಾಳ ಶಿಥಿಲ ಆಗಿದೆ. ನೀರು ನಾವು ವಿತ್ ವಿಡಿಯೋ ನೋಡಿದ್ವಿ. ನಾವು ಇದು ಕೇವಲ ಆರೋಪ ಮಾಡ್ತಲ್ಲ ಪ್ರತಿಪಕ್ಷವಾಗಿ. ನೀರು ಲೀಕೇಜ್ ಆಗ್ತದೆ. ಆ ನೀರನ್ನು ಲೀಕೇಜ್ ತಡೆಯಿದ್ರೆ ಈ ರೈತರ ಜೀವನಾಡಿ ಹೋಗಿ ರೈತರ ಬದುಕು ಹಸನಾಗೋ ಬದಲಾಗಿ ರೈತರು ನಾಳೆ ಬೀದಿ ಪಾಲಾಗ್ತಾರೆ. ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, 100ರಿಂದ 150 ಕೋಟಿ ಹಣ ಬೇಕಾದ್ದು ದುರಸ್ತಿ ಮಾಡೋಕ್ಕೆ. ತಕ್ಷಣ ಹಣವನ್ನು ಬಿಡುಗಡೆ ಮಾಡೋಕ್ಕೂ. ಇವತ್ತು ಸಮುದ್ರದಲ್ಲಿ ಸೇತುವೆಗಳು ಕಟ್ತಾರೆ ನೀರಿನಲ್ಲಿ, ಇದೇನು ಭಾಳ ದೊಡ್ಡದಲ್ಲ. ಎಕ್ಸ್ಪೋರ್ಟ್ ಕಳಿಸ್ಬೇಕು. ಇಲ್ಲದೇ ಇದ್ದರೆ ನಾವುಗಳು ಈ ರವೀಂದ್ರನಾಥ್ರವರು ಚರ್ಚೆ ಮಾಡಿ ನಾವೆಲ್ಲ ಮುಖಂಡರುಗಳು ಬಂದಿದ್ದೀವಿ, ದೊಡ್ಡ ಹೋರಾಟ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.